ಸ್ನೇಹಿತರೆ ನಮಸ್ಕಾರ. ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶ್ವದ ದೊಡ್ಡಣ್ಣ ಎಂದೇ ಖ್ಯಾತಿಯಾಗಿರುವ ಅಮೆರಿಕ ವೆನೆಜುಯೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನು ಬಂಧಿಸಿದ ಬೆನ್ನಲ್ಲೇ ಜಾಗತಿಕ ರಾಜಕಾರಣದಲ್ಲಿ ಭಾರೀ ಕಂಪನ ಉಂಟಾಗಿದೆ. ಅಮೆರಿಕದ ಈ ನಡೆಗೆ ವಿಶ್ವದ ಅನೇಕ ರಾಷ್ಟ್ರಗಳು ಕಠಿಣ ಟೀಕೆ ವ್ಯಕ್ತಪಡಿಸುತ್ತಿವೆ. ಅಮೆರಿಕದ ದಬ್ಬಾಳಿಕೆಗೆ ವಿರೋಧವಾಗಿ ಹಲವು ದೇಶಗಳು ಧ್ವನಿ ಎತ್ತಿವೆ. ಆದರೆ ಈ ಸಾಲಿನಲ್ಲಿ ಒಂದು ದೇಶ ಮಾತ್ರ ಮಾತಿಗಿಂತ ಮುಂದಾಗಿ ಕೃತಿಯ ಮೂಲಕವೇ ತನ್ನ ಎಚ್ಚರಿಕೆಯನ್ನು ರವಾನಿಸಿದೆ. ಅದು ಉತ್ತರ ಕೊರಿಯಾ. ವೆನೆಜುಯೆಲಾ ಮೇಲಿನ ಅಮೆರಿಕದ ದಾಳಿಯನ್ನು ಖಂಡಿಸಿರುವ ಉತ್ತರ ಕೊರಿಯಾ, ಇದು ಒಂದು ದೇಶದ ಸಾರ್ವಭೌಮತ್ವದ ಸ್ಪಷ್ಟ ಉಲ್ಲಂಘನೆ ಎಂದು ಹೇಳಿದೆ. ಅಷ್ಟಕ್ಕೇ ನಿಲ್ಲದೆ ತನ್ನ ಬಲಿಷ್ಠ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡುವ ಮೂಲಕ ಅಮೆರಿಕಕ್ಕೆ ನೇರವಾದ ಖಡಕ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ. ಸದ್ಯ ಜಗತ್ತಿನ ಮೇಲೆ ಯುದ್ಧದ ಕಾರ್ಮೋಡ ಕವಿದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಣ್ಣ ಸಣ್ಣ ರಾಷ್ಟ್ರಗಳ ಮೇಲೆ ತನ್ನ ಕೆಂಗಣ್ಣನ್ನು ಬೀರುತ್ತಿರುವುದು ಇತರ ವಿಶ್ವ ನಾಯಕರಲ್ಲಿ ಅಸಮಾಧಾನ ಮತ್ತು ಆತಂಕವನ್ನು ಹೆಚ್ಚಿಸಿದೆ. ಈ ಉದ್ವಿಗ್ನ ವಾತಾವರಣದ ನಡುವೆಯೇ ಉತ್ತರ ಕೊರಿಯಾ ತನ್ನ ಕ್ಷಿಪಣಿ ಪರೀಕ್ಷೆಗಳಲ್ಲಿ ತೊಡಗಿಕೊಂಡಿದೆ. ಅದರಲ್ಲೂ ಒಂದು ಕ್ಷಿಪಣಿ ಈಗ ಜಾಗತಿಕ ಗಮನ ಸೆಳೆದಿದೆ. ಅದೇ ಹ್ವಾಸಾಂಗ್-20. ಇದು ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು, ಈ ಕ್ಷಿಪಣಿಯನ್ನು ಉತ್ತರ ಕೊರಿಯಾ ಮೊದಲ ಬಾರಿಗೆ 2025ರ ಅಕ್ಟೋಬರ್ ತಿಂಗಳಲ್ಲಿ ವರ್ಕರ್ಸ್ ಪಾರ್ಟಿಯ 80ನೇ ವಾರ್ಷಿಕೋತ್ಸವದ ಮೆರವಣಿಗೆಯಲ್ಲಿ ಪ್ರದರ್ಶಿಸಿತು. ಉತ್ತರ ಕೊರಿಯಾದ ಸರ್ಕಾರಿ ಮಾಧ್ಯಮ ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿ KCNA ಪ್ರಕಾರ ಇದು ದೇಶದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಪರಮಾಣು ಕಾರ್ಯತಂತ್ರದ ಅಸ್ತ್ರ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಮಿಲಿಟರಿ ತಜ್ಞರ ಅಂದಾಜಿನ ಪ್ರಕಾರ ಹ್ವಾಸಾಂಗ್-20 ಕ್ಷಿಪಣಿಯ ಕಾರ್ಯಾಚರಣೆಯ ವ್ಯಾಪ್ತಿ 15,000 ಕಿಲೋಮೀಟರ್ಗಳಿಗಿಂತಲೂ ಅಧಿಕ. ಅಂದರೆ ವಾಷಿಂಗ್ಟನ್ DC, ನ್ಯೂಯಾರ್ಕ್ ಸೇರಿದಂತೆ ಅಮೆರಿಕದ ಪ್ರತಿಯೊಂದು ಪ್ರಮುಖ ನಗರವೂ ಈ ಕ್ಷಿಪಣಿಯ ವ್ಯಾಪ್ತಿಯೊಳಗೆ ಬರುತ್ತದೆ. ಅಷ್ಟೇ ಅಲ್ಲ, ಅದನ್ನು ಮೀರಿದ ದೂರವನ್ನು ಇದು ತಲುಪುವ ಸಾಮರ್ಥ್ಯ ಹೊಂದಿದೆ. ಹ್ವಾಸಾಂಗ್-20 ಉತ್ತರ ಕೊರಿಯಾದ ಹಳೆಯ ಲಿಕ್ವಿಡ್ ಇಂಧನ ಕ್ಷಿಪಣಿಗಳಿಗಿಂತ ಸಂಪೂರ್ಣ ಭಿನ್ನ. ಈ ಕ್ಷಿಪಣಿ ಕಾರ್ಬನ್ ಫೈಬರ್ ಸಂಯುಕ್ತಗಳಿಂದ ತಯಾರಿಸಿದ ಹೆಚ್ಚಿನ ಒತ್ತಡದ ಘನ ಇಂಧನ ಎಂಜಿನ್ ಬಳಸುತ್ತದೆ. ಇದರ ಅರ್ಥ ಏನು? ಈ ಕ್ಷಿಪಣಿಗೆ ಮುಂಚಿತವಾಗಿಯೇ ಇಂಧನ ತುಂಬಿಸಬಹುದು. ನಿಮಿಷಗಳಲ್ಲೇ ಉಡಾವಣೆ ಸಾಧ್ಯ. ಇದರಿಂದ ಸ್ಯಾಟಿಲೈಟ್ ವ್ಯವಸ್ಥೆಗಳು ಈ ಕ್ಷಿಪಣಿಯನ್ನು ಪತ್ತೆ ಹಚ್ಚುವುದು ಮತ್ತು ತಡೆಯುವುದು ತೀರಾ ಕಷ್ಟಕರವಾಗುತ್ತದೆ. ಹ್ವಾಸಾಂಗ್-19 ಸೇರಿದಂತೆ ಹಿಂದಿನ ಮಾಡೆಲ್ಗಳಿಗಿಂತ ಹ್ವಾಸಾಂಗ್-20 ಕ್ಷಿಪಣಿಯು ಮೊಂಡದ ಅಗಲವಾದ ಮೂಗಿನ ವಿನ್ಯಾಸವನ್ನು ಹೊಂದಿದೆ. ಈ ವಿನ್ಯಾಸ ಬದಲಾವಣೆಯು ಬಹು ಸ್ವತಂತ್ರವಾಗಿ ಗುರಿ ಮಾಡಬಹುದಾದ ಮರುಪ್ರವೇಶ ವಾಹನಗಳನ್ನು, ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ಗಳನ್ನು ಸಾಗಿಸಲು ಅನುವು ಮಾಡಿಕೊಡುತ್ತದೆ ಎಂದು ವಿಶ್ಲೇಷಕರು ನಂಬುತ್ತಾರೆ. ಅಂದರೆ ಒಂದೇ ಕ್ಷಿಪಣಿ, ಒಂದೇ ಉಡಾವಣೆ, ಹಲವಾರು ಗುರಿಗಳನ್ನು ಏಕಕಾಲದಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯ. ಮೆರವಣಿಗೆಯಲ್ಲಿ ಹ್ವಾಸಾಂಗ್-20 ಕ್ಷಿಪಣಿಯನ್ನು 11 ಆಕ್ಸಿಲ್ ಹೊಂದಿರುವ ಬೃಹತ್ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ಮೇಲೆ ಸಾಗಿಸಲಾಯಿತು. ಅದನ್ನು ನೋಡಿದರೆ ಈ ಕ್ಷಿಪಣಿಯ ಗಾತ್ರವೇ ಅದರ ಭೀಕರ ಸಾಮರ್ಥ್ಯವನ್ನು ಹೇಳುತ್ತದೆ. ಈ ಉಡಾವಣಾ ವಾಹನವು ರಷ್ಯಾದ ವಿನ್ಯಾಸಗಳಿಗೆ ಹೋಲಿಸುವ ಕೇಂದ್ರ ನಿರ್ಮಾಣ ಕಾರ್ಯವಿಧಾನವನ್ನು ಹೊಂದಿದ್ದು, ಉಡಾವಣೆಯ ವೇಳೆ ಕ್ಷಿಪಣಿಗೆ ಹೆಚ್ಚಿನ ಸ್ಥಿರತೆಯನ್ನು ಒದಗಿಸುತ್ತದೆ. ಉತ್ತರ ಕೊರಿಯಾದ ರಕ್ಷಣಾ ವರದಿಗಳ ಪ್ರಕಾರ ಈ ಹೊಸ ಘನ ಇಂಧನ ಎಂಜಿನ್ ಸುಮಾರು 200 ಟನ್ ಥ್ರಸ್ಟ್ ಉತ್ಪಾದಿಸುತ್ತದೆ. ಇದು ಹ್ವಾಸಾಂಗ್-18 ಕ್ಷಿಪಣಿಗಿಂತ 40% ಹೆಚ್ಚಿನ ಶಕ್ತಿ. ಈ ಶಕ್ತಿಯೇ ಹ್ವಾಸಾಂಗ್-20 ಕ್ಷಿಪಣಿಗೆ ಹೆಚ್ಚಿನ ದೂರದವರೆಗೆ ಭಾರವಾದ ಪರಮಾಣು ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಹ್ವಾಸಾಂಗ್-20 ಕ್ಷಿಪಣಿಯನ್ನು ತಮ್ಮ ಯುದ್ಧ ನಿರೋಧಕ ತಂತ್ರದ ಮೂಲ ಆಧಾರವಾಗಿಸಿಕೊಂಡಿದ್ದಾರೆ. ಈ ಕ್ಷಿಪಣಿಯ ತಕ್ಷಣ ಉಡಾವಣೆ ಸಾಮರ್ಥ್ಯ ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿ ಗುರಿಗಳನ್ನು ಸೋಲಿಸಬಲ್ಲೆ ಎಂಬ ವಿಶ್ವಾಸ ಉತ್ತರ ಕೊರಿಯಾಕ್ಕೆ ಇದೆ. ಅದರ ಪಾಲಿಗೆ ಹ್ವಾಸಾಂಗ್-20 ಒಂದು ಬ್ರಹ್ಮಾಸ್ತ್ರ. ಯಾವುದೇ ವಿದೇಶಿ ಮಿಲಿಟರಿ ಹಸ್ತಕ್ಷೇಪ ಸಂಭವಿಸಿದರೆ ತನ್ನ ಮೊದಲ ರಕ್ಷಕನಾಗಿ ಈ ಕ್ಷಿಪಣಿಯನ್ನೇ ಉತ್ತರ ಕೊರಿಯಾ ನೋಡುತ್ತದೆ. ಹೀಗಾಗಿ ವೆನೆಜುಯೆಲಾ ವಿಕ್ರಿಷ ಕೇವಲ ಒಂದು ರಾಜತಾಂತ್ರಿಕ ಸಂಘರ್ಷವಲ್ಲ, ಅದು ಜಾಗತಿಕ ಯುದ್ಧ ಭೀತಿಯ ಮತ್ತೊಂದು ಸೂಚನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.